ಶಿವಮೊಗ್ಗದ ಭದ್ರಾವತಿಯಲ್ಲಿ ಯುವಕನ ಬರ್ಬರ ಹತ್ಯೆ ನಡೆದಿದ್ದು ಸಾಯಿನಗರದ ನವೀನ್ ಕುಮಾರ್ 22 ವರ್ಷದ ಯುವಕ ಕೊಲೆಯಾಗಿದ್ದಾನೆ. ಇದು ಚೂರಿಯಿಂದ ಹತ್ಯೆಗೆ ಹಲ್ಲೆ ನಡೆಸಿ ಪರಾರಿಯಾಗಿದೆ ಒಂದು ಗುಂಪು. ಹೊಸಮನೆ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಭದ್ರಾವತಿ ಸರ್ಕಾರಿ ಆಸ್ಪತ್ರೆಗೆ ಶವ ರವಾನಿಸಲಾಗಿದ್ದು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ರಾಜಕೀಯ ದ್ವೇಷಕ್ಕಾಗಿ ಈ ಹತ್ಯೆಯನ್ನ ಮಾಡಲಾಗಿದೆಯಾ ಅಥವಾ ವೈಯಕ್ತಿಕ ಕಾರಣವಾ ಅನ್ನೋದರ ಬಗ್ಗೆ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಭದ್ರಾವತಿ ಸರ್ಕಾರಿ ಆಸ್ಪತ್ರೆಗೆ ಶವವನ್ನು ರವಾನಿಸಲಾಗಿದೆ. ಭದ್ರಾವತಿ ಸರ್ಕಾರಿ ಆಸ್ಪತ್ರೆ ಎದುರು ಬಿಗಿ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ. ಈ ಹಿಂದೆ ಗಾಂಜಾ ಕೇಸ್ನಲ್ಲಿ ನವೀನ್ ಕುಮಾರ್ ಆರೋಪಿಯಾಗಿದ್ದ. ಸಾದತ್ ಸುಹೇಲ್ ಗ್ಯಾಂಗ್ನಿಂದ ಈ ಕೃತ್ಯ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದ್ದು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಆಗಿದೆ ಅನ್ನೋದ್ರ ಬಗ್ಗೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಈಗ ಈ ಗುಂಪು ಈ ಕೃತ್ಯ ನಡೆಸೋದಕ್ಕೆ ಅಂದ್ರೆ ವೈಯಕ್ತಿಕ ಏನಾದರೂ ದ್ವೇಷಗಳೇ ಇತ್ತ, ಕಾರಣಗಳಿತ್ತ? ಪ್ರಾಥಮಿಕ ತನಿಖೆಯಲ್ಲಿ ಏನು ಮಾಹಿತಿ ಲಭ್ಯ ಆಗಿದೆ? ಈಗ ನವಿತಾ ಭದ್ರಾವತಿಯ ಏನು ಹೊಸಮನೆ ಠಾಣೆ ಸರೌಂಡಿಂಗ್ ಅಲ್ಲಿ ಒಂದು ರಾತ್ರಿ ಕೊಲೆ ನಡೆದಿರುತ್ತೆ. ಈ ಕೊಲೆ ಒಂದು ರೀತಿಯಲ್ಲಿ ನೋಡ್ತಾ ಹೋದ್ರೆ ಒಂದು ವೈಯಕ್ತಿಕ ದ್ವೇಷದಿಂದಲೇ ನಡೆದಿರಬಹುದು ಅಂತ ಹೇಳಿ ಶಂಕೆ ವ್ಯಕ್ತ ಆಗ್ತದೆ. ಯಾಕಂದ್ರೆ ನವೀನ್ ಎಂಬಾತ ಏನು ಗಾರೆ ಕೆಲಸ ಮಾಡ್ಕೊಂಡು ಆ ಭಾಗದಲ್ಲಿ ವಾಸ ಆಗಿರ್ತಾನೆ. ಒಂದು ಮೊಬೈಲ್ ಅನ್ನ ಸಾದತ್ಗೆ ರಿಪೇರಿಗಾಗಿ ಅಂದ್ರೆ ಅಡ ಇಟ್ಟಿರ್ತಾನೆ. ಅಡ ಇಟ್ಟಾಗ ಆತ ವಾಪಸ್ ಪಡೆಯುವಾಗ ಒಂದು ರೀತಿಯಲ್ಲಿ ಅವರಿಬ್ಬರ ಮಧ್ಯೆ ಒಂದು ಗಲಾಟೆ ಕೂಡ ನಡೆಯುತ್ತೆ, ವಾಗ್ವಾದ ನಡೆಯುತ್ತೆ. ಆತ ಮೊಬೈಲ್ ಕೊಡೋದನ್ನ ಲೇಟ್ ಮಾಡಿರ್ತಾರೆ. ಈ ಮಧ್ಯೆ ಗಲಾಟೆ ಜೋರಾಗಿರುತ್ತೆ. ಸಾದತ್ ಜೊತೆ ಇನ್ನಷ್ಟು ಜನರು ಸೇರ್ಕೊಂಡು ಆತ ನವೀನ್ ಮೇಲೆ ಹಲ್ಲೆನ ಮಾಡ್ತಾರೆ. ಈ ವೇಳೆ ಅರುಣ್ ಕೂಡ ಇರ್ತಾರೆ. ಅರುಣ್ ಆ ವೇಳೆ ಅಂದ್ರೆ ಅರುಣ್ ನವೀನ್ ಅವರ ಸ್ನೇಹಿತ ಆಗಿರ್ತಾನೆ. ಆನಂತರ ಅವನು ಅರುಣ್ ಓಡಿ ಹೋಗ್ತಾನೆ ಅಲ್ಲಿಂದ. ಬೆನ್ನಿಗೆ ಬಂದು ಸಾದತ್ ಚೂರಿಯನ್ನ 2 ಬಾರಿ ಇರ್ತಾನೆ. ಅದಾದ ನಂತರ ಅಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಂತ ನವೀನ್ ನನ್ನ ಆಸ್ಪತ್ರೆ ಕರೆತರುವ ಮಾರ್ಗ ಮಧ್ಯದಲ್ಲೇ ಆತ ಸತ್ತು ಹೋಗ್ತಾನೆ. ಇದನ್ನ ಪೊಲೀಸರು ಕೂಡ ತೀವ್ರವಾಗಿ ತನಿಖೆಯನ್ನ ಮಾಡ್ತಾ ಇದ್ದು ಈಗ ಅಲ್ಲಿ ಏನು ಸರೌಂಡಿಂಗ್ ಅಲ್ಲಿ ಅಂದ್ರೆ ಆಸ್ಪತ್ರೆ ಸುತ್ತಮುತ್ತ ಒಂದಿಷ್ಟು ಅಂದ್ರೆ CRPF ಯೋಧರನ್ನ ನಿಯೋಜನೆ ಮಾಡುತ್ತೆ. ಹಾಗೆ KSRP ತುಕಡಿಯನ್ನ ಕೂಡ ನಿಯೋಜನೆ. ಇದರಿಂದ ಕೆಲ ಕಾಲ ಒಂದಿಷ್ಟು ಗೊಂದಲ ಕೂಡ ಅಲ್ಲಿ ಉಂಟಾಗುತ್ತೆ. ಅದನ್ನೆಲ್ಲನ್ನು ಪರಿಹಾರ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಇದಾದ ನಂತರ ಬಿಜೆಪಿಯ ಮುಖಂಡರು ಕೂಡ ಅಲ್ಲಿಗೆ ಭಾಗಿಯಾಗ್ತಾರೆ. ಆದ್ರೆ ಇದು ವೈಯಕ್ತಿಕ ದ್ವೇಷ ಅಂತ ತಿಳಿದ ಮೇಲೆ ಅಲ್ಲಿಂದ ಎಲ್ಲರೂ ಕೂಡ ಮನೆಗೆ ತೆರಳುತ್ತಾರೆ ಅಂತಾನೆ ಹೇಳ್ಬೋದು. ಈ ನವೀನ್ ಅನ್ನ ನೋಡ್ತಾ ಹೋದ್ರೆ ನವೀನ್ ಆತ 2-3 ಕೇಸಲ್ಲಿ ಕೂಡ ಇದ್ದ. ಆತ ಗಾಂಜಾ ಕೇಸಲ್ಲಿ ಕೂಡ 2 ಬಾರಿ ಪೊಲೀಸ್ ಮೆಟ್ಟಿಲನ್ನ ಏರಿದ್ದ ಅಂತ ಹೇಳಿ ಈಗ ಬರ್ತಾ ಇದೆ. ಆದ್ರೆ ಇದು ವೈಯಕ್ತಿಕ ದ್ವೇಷದಿಂದ ಆದ ಕೊಲೆ ಅಂತ ಕೂಡ ಈಗ ತನಿಖೆಯಿಂದ ಹೊರ ಬರ್ತಾ ಇದೆ. ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ.